Hello dear students, in this video I am going to discuss questions asked in the year 2015 and these questions are selected from the unit complex numbers and quadratic equations. The first question is, if z equals to root 3 plus I whole cube into 3i plus 4 whole square whole divided by 8 plus 6i whole square, then mod z is equal to, the first option is 0 and the second option is 1, third option is 2 and the fourth option is 3. We have to find the modulus of the given complex number z. Solution. Z equals to root 3 plus I whole cube 3I plus 4 whole square whole divided by 8 plus 6I whole square. Now taking modulus on both sides, we get mod z equals to modulus of this term as it is root 3 plus I whole cube into 3I plus 4 whole square whole divided by 8 plus 6I whole square. Complete numerator denominator ಎರಡಕ್ಕೂ ಸೇರಿ ಏನು ಮಾಡಿದೆ ಅಂದರೆ ಮಾಡ್ಯುಲಸ್ ಹಾಕಿದ್ದೀವಿ. If two complex numbers say z1 and z2 are in the form of z1 divided by z2, z1 ಮತ್ತು z2 ಅನ್ನೋದು ಎರಡು ಕಾಂಪ್ಲೆಕ್ಸ್ ನಂಬರ್ಗಳಾಗಿದ್ದರೆ, let us consider two complex numbers z1 and z2 and modulus of z1 divided by z2 is given by mod z1 divided by mod z2. Mod z1 divided by mod z2 ಅಂತ ಕೊಡ್ತೀವಿ. So here also numerator is a complex number and denominator is also a complex number. It means that this term is in the form of z1 divided by z2. z1 divided by z2 ಆ ಟರ್ಮ್ಗೆ ಕಂಪ್ಲೀಟ್ ಆಗಿ ಮಾಡ್ಯುಲಸ್ ಇರೋದ್ರಿಂದ ಈ ಮಾಡ್ಯುಲಸ್ ಅನ್ನು ನ್ಯೂಮರೇಟರ್ಗೆ ಮತ್ತು ಡಿನಾಮಿನೇಟರ್ಗೆ ಸಪರೇಟ್ ಮಾಡ್ಬೋದು. ನಾವು ಐ ಆಮ್ ಗೋಯಿಂಗ್ ಟು ಸಪರೇಟ್ ದ ಮಾಡ್ಯುಲಸ್ ಫಾರ್ ಬೋತ್ ನ್ಯೂಮರೇಟರ್ ಆ್ಯಂಡ್ ಫಾರ್ ಡಿನಾಮಿನೇಟರ್. ನ್ಯೂಮರೇಟರ್ ಸಪ್ರೇಟ್ ಮಾಡಿದ್ರೆ ರೂಟ್ 3 ಪ್ಲಸ್ ಐ ಹೋಲ್ ಕ್ಯೂಬ್ ಇಂಟು 3i ಪ್ಲಸ್ 4 ಹೋಲ್ ಸ್ಕ್ವೇರ್ ಮಾಡ್ಯುಲಸ್ ನ್ಯೂಮರೇಟರ್ಗೆ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ 8 ಪ್ಲಸ್ 6i ಸ್ಕ್ವೇರ್ 8 plus 6i whole square modulus. And also we know that another result, if z1 and z2 are any two complex numbers, then mod z1 into z2 is equal to mod z1 into mod z2. Product of two complex numbers, the modulus of product of two complex numbers is equal to product of individual moduli. So if z1 and z2 are two complex numbers, then modulus of z1 into z2 will be given by modulus of z1 into modulus of z2. Here also root 3 plus I whole cube ಇದೆಯಲ್ಲ, ಇದನ್ನು ನಾನು z1 ಅಂತ ಟ್ರೀಟ್ ಮಾಡಿ 3i plus 4 whole square ನಾನು z2 ಅಂತ ಟ್ರೀಟ್ ಮಾಡಿದ್ರೆ, ಸೊ ನ್ಯೂಮರೇಟರ್ ಈಸ್ ಇನ್ ದ ಫಾರ್ಮ್ ಆಫ್ mod z1 into z2. ಸೊ ನಾನೇನು ಮಾಡ್ಬೋದು ಅಂದರೆ ಮಾಡ್ಯುಲಸನ್ನು ಸಪ್ರೇಟ್ ಮಾಡ್ಬೋದು. ಇಲ್ಲಿ ಮಾಡ್ಯುಲಸನ್ನು ಸಪ್ರೇಟ್ ಮಾಡಿದ್ರೆ ಮಾಡ್ಯುಲಸ್ ಆಫ್ root 3 plus I whole cube into modulus of 3i plus 4 whole square whole divided by modulus of 8 plus 6i whole square. ಈ ರೀತಿ ಸಪ್ರೇಟ್ ಆಯಿತು. ಅಗೇನ್ ವಿ ನೋ ದಟ್ ನಿಮಗೆ ಒಂದು ರಿಸಲ್ಟ್ ಗೊತ್ತಿರಬೇಕು. ಏನು ರಿಸಲ್ಟ್ ಅಂದರೆ ಮಾಡ್ಯುಲಸ್ ಆಫ್ z ಟು ದ ಪವರ್ ಆಫ್ n ವಿಲ್ ಬಿ ಈಕ್ವಲ್ ಟು mod z ಹೋಲ್ ಟು ದ ಪವರ್ ಆಫ್ n. ಈ ಒಂದು ರಿಸಲ್ಟ್ ನಿಮ್ಗೆ ಗೊತ್ತಿರಬೇಕು. ಮಾಡ್ಯುಲಸ್ ಆಫ್ z ಟು ದ ಪವರ್ ಆಫ್ n ವಿಲ್ ಬಿ ಈಕ್ವಲ್ ಟು mod z ಟು ದ ಪವರ್ ಆಫ್ n. ಆ ಒಂದು ರಿಸಲ್ಟ್ ನಿಮಗೆ ಯಾವಾಗಲೂ ಗೊತ್ತಿರಬೇಕು. ನಾವು ಇಲ್ಲಿ ಇದು ಕೂಡ ಅದೇ ಥರ ಇರೋದು. ಮಾಡ್ಯುಲಸ್ ಆಫ್ z ರೂಟ್ 3 ಪ್ಲಸ್ ಐ z ಹೋಲ್ ಕ್ಯೂಬ್ ಅಂತ ಇದ್ದರೆ ಆ ಕ್ಯೂಬನ್ನು ನಾನೇನು ಮಾಡ್ಬೋದು, ಹೊರಗಡೆ ಹಾಕ್ಬೋದು. ಇಲ್ಲೂ ಕೂಡ ರೂಟ್ 3i ಪ್ಲಸ್ 4 ಹೋಲ್ ಸ್ಕ್ವೇರ್ ಇದೆಲ್ಲ ಸ್ಕ್ವೇರ್ನ ಹೊರಗಡೆ ಹಾಕ್ಬೋದು. ಇಲ್ಲಿ ಸ್ಕ್ವೇರ್ನು ಕೂಡ ಕಂಪ್ಲೀಟಾಗಿ ಮಾಡ್ ಹೊರಗಡೆ ಹಾಕ್ಬೋದು. ಹೊರಗಡೆ ಹಾಕಿದಾಗ ವಿ ಗೆಟ್ ದಿಸ್ ಇಸ್ ಈಕ್ವಲ್ ಟು ಮಾಡ್ ರೂಟ್ 3 ಪ್ಲಸ್ ಐ ಹೋಲ್ ಕ್ಯೂಬ್, ಮಾಡ್ ರೂಟ್ 3 ಪ್ಲಸ್ ಐ ಹೋಲ್ ಕ್ಯೂಬ್ ಇಂಟು ಮಾಡ್ 3i ಪ್ಲಸ್ 4 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 8 ಪ್ಲಸ್ 6i ಮಾಡ್ ಇದೆ ಅದಕ್ಕೆ ಸ್ಕ್ವೇರ್. ಸೊ ಒಳಗಡೆ ಇರೋ ಸ್ಕ್ವೇರ್ ಏನು ಬರ್ತದೆ ಅಂದರೆ ಮಾಡ್ಯುಲಸ್ಗೆ ಹೊರಗಡೆ ಬರ್ತದೆ, ಒಳಗಡೆ ಇರೋ ಕ್ಯೂಬ್ ಕೂಡ ಹೊರಗಡೆ ಬರ್ತದೆ. ಅದನ್ನು ನಾವು ಜನರಲೈಸ್ ರಿಸಲ್ಟ್ ನೀವು ಪ್ರೂವ್ ಮಾಡ್ಬೋದು ಅದನ್ನು.
ದಟ್ ಈಸ್ mod z1 ಇಂಟು z2 ಇಂಟು mod z ಎಷ್ಟು ಟೈಮು n ಟೈಮ್ಸು. ಸೊ ಅದನ್ನು ಈ ರೂಲ್ ಪ್ರಕಾರ ಏನಾದರೂ ಮಾಡ್ಯುಲಸ್ಗಳನ್ನೆಲ್ಲ ಸಪ್ರೇಟ್ ಮಾಡಿದರೆ mod z ಎಷ್ಟು ಸಾರಿ ಇರ್ತದೆ n ಟೈಮ್ಸ್ ಇರ್ತದೆ. ಸೊ ಅದನ್ನೆಲ್ಲರೂ ಮತ್ತೆ ಅಗೇನ್ ಪ್ರಾಡಕ್ಟ್ ಮಾಡಿ ಬರೆದ್ರೆ mod z ಟು ದ ಪವರ್ ಆಫ್ n ಅಂತ ಆಗ್ತದೆ. ಸೊ ಅದನ್ನು ಈಸಿಯಾಗಿ ಪ್ರೂವ್ ಮಾಡ್ಬೋದು. ಅದೇ ರಿಸಲ್ಟನ್ನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ದಿಸ್ ಈಸ್ ಈಕ್ವಲ್ ಟು, ಈಗ ಈ √3 ಪ್ಲಸ್ ಐಗೆ ಮಾಡಿದೆ, 3i ಪ್ಲಸ್ 4 ಮಾಡಿದೆ, 8 ಪ್ಲಸ್ 6i ಮಾಡಿದೆಯಲ್ಲ, ಅದರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ. ವಿ ನೋ ದಟ್ ಇಫ್ a ಪ್ಲಸ್ ib is a complex number, if a plus ib is a complex number, then modulus of a plus ib will be given by square root of a square plus b square. Square root of a square plus b square ಅಂತ ಕೊಡ್ತಾರೆ. ಸೊ square root of a square means √3 square, √3 square ಅಂದರೆ 3 ಪ್ಲಸ್ b square, b ಅಂದರೆ ನಂದೇನಿರೋದಿಲ್ಲಿ 1, that is coefficient of I 1 ಇದೆ, ಅದರ ಸ್ಕ್ವೇರು 1, ಹೋಲ್ ಕ್ಯೂಬ್, ಮೇಲ್ಗಡೆ ಇದೆ ಕ್ಯೂಬ್ ಇದೆ. ಹಿಯರ್ ಇನ್ ದಿಸ್ ಟರ್ಮ್ ವಿ ಹ್ಯಾವ್ a equals to 4 and b equals to 3. a square ಅಂದರೆ 4 ಸ್ಕ್ವೇರ್ ಅಂದರೆ 16 ಪ್ಲಸ್ b ಸ್ಕ್ವೇರ್ ಅಂದರೆ ಕೋಎಫಿಷಿಯಂಟ್ ಆಫ್ I ಎಷ್ಟಿದೆ ಇಲ್ಲಿ 3 ಮೀನ್ಸ್ ದ ಸ್ಕ್ವೇರ್ ಆಫ್ 3 ಈಸ್ 9. ಇದಕ್ಕೆ ಸ್ಕ್ವೇರ್ ಇದೆ ಹೋಲ್ ಸ್ಕ್ವೇರ್, whole divided by square root of a square plus b square. a square means 8 square, that is 64, plus b square means it is 6 square 36. ಅದಕ್ಕೆ ಸ್ಕ್ವೇರ್ ಇದೆ ಹೋಲ್ ಸ್ಕ್ವೇರ್. ಈ ಎರಡು ಟರ್ಮ್ಗಳಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ತದೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಇಲ್ಲಿ ಏನು ಉಳಿದಿದೆ, ಇದರೊಳಗಡೆ ಏನೇನು ಸಿಂಪ್ಲಿಫೈ ಆಗುತ್ತೆ ಅಂತಂದರೆ ಸ್ಕ್ವೇರ್ ರೂಟ್ ಆಫ್ 3 ಪ್ಲಸ್ 1 ಇಸ್ 4 ಹೋಲ್ ಕ್ಯೂಬ್ ಇಂಟು 16 ಪ್ಲಸ್ 9 25. ಸ್ಕ್ವೇರ್ ಕ್ಯಾನ್ಸಲ್ ಆಗಿದೆ, ಇಲ್ಲೂ ಸ್ಕ್ವೇರ್ ಕ್ಯಾನ್ಸಲ್ ಆಗಿದೆ. 64 ಪ್ಲಸ್ 36 ಅಂತಂದರೆ 100. ದಿಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 4 ಈಸ್ 2 ಕ್ಯೂಬ್ ಇಂಟು 25 ಡಿವೈಡೆಡ್ ಬೈ 100. 25 1 25 4 ಸೊ 2 ಕ್ಯೂಬ್ ಅಂದರೆ ಎಷ್ಟಿದೆ ಇಲ್ಲಿ 8 ಡಿವೈಡ್ ಬೈ 4. 2 ಕ್ಯೂಬ್ ಮೀನ್ಸ್ 8 ಡಿವೈಡ್ ಬೈ 4, ದಟ್ ಈಸ್ 4 1 4 2 ದೇರ್ ಫೋರ್ ಆನ್ಸರ್ ಈಸ್ 2. ದೇರ್ ಫೋರ್ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆಪ್ಷನ್. The next question is, if 1 omega square are 3 cube roots of unity, then 1 minus omega plus omega square into 1 plus omega minus omega square is, the first option is 1, second option is 2, third option is 3 and fourth option is 4. So these 4 are the options. ಇಲ್ಲಿ ನಿಮಗೆ ಕೆಲವೊಂದು ವಿಷಯಗಳು ಗೊತ್ತಿರಬೇಕು. ಏನು ಅಂದರೆ ಹಿಯರ್ 1 omega and omega square are cube roots of unity. And the value of omega is equal to -1 plus I root 3 by 2, and omega square is given by -1 minus I root 3 by 2. ಈ ವ್ಯಾಲ್ಯೂಸ್ ನಿಮ್ಗೆ ಗೊತ್ತಿರಬೇಕು. omega equals to -1 plus I root 3 by 2 and omega square equal to -1 minus I root 3 whole divided by 2. ಈ ಎರಡು ರಿಸಲ್ಟ್ಗಳು ನೆನಪಿರಲಿ, ಮುಂದೆ ಎಲ್ಲಾದರೂ ಯೂಸ್ ಆಗ್ಬೋದು. ಬೇರೆ ಕ್ವಶನ್ಸ್ಗಳು ಕೂಡ ಯೂಸ್ ಆಗ್ಬೋದು. Let us solve this question. Here it is given that 1 omega and omega square are 3 cube roots of unity. If these 3 are cube roots of unity, we have a result. We know that 1 plus omega square equals to 0. ಒಂದು ವೇಳೆ 1 omega ಸ್ಕ್ವೇರ್ಗಳೇನಾದರೂ ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ ಆಗಿದ್ದರೆ ಈ ಒಂದು ರಿಸಲ್ಟ್ ಹೋಲ್ಡ್ ಆಗ್ತದೆ. ದಟ್ ಈಸ್ 1 plus omega square will be equal to 0. 1 ಆಗಿರಲಿ, ಒಮೆಗಾ ವ್ಯಾಲ್ಯೂನ ಅದನ್ನು ಹಾಕಿ, ಒಮೆಗಾ ಸ್ಕ್ವೇರ್ ವ್ಯಾಲ್ಯೂ ಇದನ್ನು ಹಾಕಿ ಸಿಂಪ್ಲಿಫೈ ಮಾಡಿದರೆ ನಮ್ಗೆ ಆನ್ಸರ್ ಏನು ಬರ್ತದೆ 0 ಬರ್ತದೆ. ದೇರ್ ಫೋರ್ ಇಟ್ ಇಸ್ ಅ ಸ್ಟ್ಯಾಂಡರ್ಡ್ ರಿಸಲ್ಟ್. ಯು ಶುಡ್ ಕೀಪ್ ದಿಸ್ ರಿಸಲ್ಟ್ ಇನ್ ಯುವರ್ ಮೈಂಡ್. 1 plus omega square equal to 0. ಈ ರಿಸಲ್ಟನ್ನು ಯೂಸ್ ಮಾಡಿ ನಾನು ಎರಡು ರಿಸಲ್ಟ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀನಿ ಬೈ ಯೂಸಿಂಗ್ ದಿಸ್ ಇಕ್ವೇಷನ್. ಯಾವ್ಯಾವುದು ಅಂತಂದರೆ ಫಸ್ಟ್ ಒನ್ 1 plus omega square equal to minus omega. ಏನು ಮಾಡಿದ್ದೀನಿ, ಒಮೆಗಾನ ರೈಟ್ ಹ್ಯಾಂಡ್ ಸೈಡ್ ಕಳಿಸಿದ್ದೀನಿ. ಯಾವ್ಯಾವುದನ್ನು ಉಳಿಸ್ಕೊಂಡಿದ್ದೀನಿ ಅಂದರೆ 1 plus omega square ಲೆಫ್ಟ್ ಹ್ಯಾಂಡ್ ಸೈಡ್ ಉಳಿಸ್ಕೊಂಡು ಒಮೆಗಾನ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿದ್ದೀನಿ. ದೇರ್ ಫಾರ್ ಐ ಗಾಟ್ 1 plus omega square equal to minus omega. And by the same result I am extracting another equation. What is that? 1 plus omega square, 1 plus omega equal to minus omega square. ಇಲ್ಲಿ 1 plus omega ಉಳಿಸ್ಕೊಂಡು ಒಮೆಗಾ ಸ್ಕ್ವೇರ್ನ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿದರೆ ಮೈನಸ್ ಒಮೆಗಾ ಸ್ಕ್ವೇರ್ ಆಯಿತು. ಯಾಕೆ ಇದೇ ರೀತಿಯೇ ನಾನು ಈಕ್ವೇಷನ್ಸನ್ನ ಎಕ್ಸ್ಟ್ರಾಕ್ಟ್ ಮಾಡಿರೋದು ಅಂತಂದರೆ, ಇಲ್ಲಿ ನೋಡಿ ಸ್ವಲ್ಪ ಕೊಟ್ಟಿರೋಂಥ ಎಕ್ಸ್ಪ್ರೆಷನ್ ಇದೆಯಲ್ಲ, ಆ ಎಕ್ಸ್ಪ್ರೆಷನ್ ನೋಡಿ. ಕೊಟ್ಟಿರೋ ಎಕ್ಸ್ಪ್ರೆಷನ್ ಏನಂದರೆ 1 minus omega plus omega square. ಸೊ ಇದನ್ನು ಸ್ವಲ್ಪ ಆಲ್ಟರ್ ಮಾಡಿದರೆ ಯಾವ ರೀತಿ 1 plus omega square ಅಂತ ಓದಿದರೆ ನೋಡಿ, 1 plus omega square ಪ್ಲೇಸಲ್ಲಿ ನಾನು ಮೈನಸ್ ಒಮೆಗಾ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಇನ್ ದ ಸೇಮ್ ವೇ ಹಿಯರ್ ಇಫ್ ಐ ರೀಡ್ ಇಟ್ ಆಸ್ 1 plus omega, ಐ ಕ್ಯಾನ್ ಸಬ್ಸ್ಟಿಟ್ಯೂಟ್ 1 plus omega ಆಸ್ ಮೈನಸ್ ಒಮೆಗಾ ಸ್ಕ್ವೇರ್.
ಇಲ್ಲಿ 1 ಪ್ಲಸ್ ಒಮೆಗಾ ಸ್ಕ್ವೇರ್ ಪ್ಲೇಸಲ್ಲಿ ಮೈನಸ್ ಒಮೆಗಾನು 1 ಪ್ಲಸ್ ಒಮೆಗಾ ಪ್ಲೇಸಲ್ಲಿ ಮೈನಸ್ ಒಮೆಗಾ ಸ್ಕ್ವೇರ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡ್ಬೋದು. ಅದಕ್ಕೇ ನಾನು 1 ಪ್ಲಸ್ ಒಮೆಗಾ ಸ್ಕ್ವೇರ್ ಈಕ್ವಲ್ ಟು 0 ಈ ಇಕ್ವೇಷನ್ನಿಂದ ಈ ರಿಸಲ್ಟಿಂದ ಈ ಎರಡು ರಿಸಲ್ಟ್ಗಳನ್ನು ನಾನು ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ in order to substitute the values. So substitute these results in given expression. ಇದೆಲ್ಲ ಬೇಕಾಗಿಲ್ಲ. given expression ಕೊಟ್ಟಂಥ ಎಕ್ಸ್ಪ್ರೆಷನಲ್ಲಿ ಏನು ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ. ಕೊಟ್ಟಂಥ ಎಕ್ಸ್ಪ್ರೆಷನ್ ಏನಿದೆ ಇಲ್ಲಿ ಅಂದರೆ 1 ಮೈನಸ್ ಒಮೆಗಾ ಪ್ಲಸ್ ಒಮೆಗಾ ಸ್ಕ್ವೇರ್ ಇಂಟು 1 ಪ್ಲಸ್ ಒಮೆಗಾ ಮೈನಸ್ ಒಮೆಗಾ ಸ್ಕ್ವೇರ್. ದಿಸ್ ಇಸ್ ಈಕ್ವಲ್ ಟು ನೋಡಿ ಇಲ್ಲಿ 1 ಪ್ಲಸ್ ಒಮೆಗಾ ಸ್ಕ್ವೇರ್. 1 ಪ್ಲಸ್ ಒಮೆಗಾ ಸ್ಕ್ವೇರ್ ಮೀನ್ಸ್ ಮೈನಸ್ ಒಮೆಗಾ ಆಲ್ರೆಡಿ ವಿ ಹ್ಯಾವ್ ಮೈನಸ್ ಒಮೆಗಾ. ಈ ಮೈನಸ್ ಒಮೆಗಾ ಒಂದಿದೆ. 1 ಪ್ಲಸ್ ಒಮೆಗಾ ಸ್ಕ್ವೇರ್ ಅಂದರೆ ಈ ರಿಸಲ್ಟ್ ಪ್ರಕಾರ ಮೈನಸ್ ಒಮೆಗಾನ ಸಬ್ಸ್ಟಿಟ್ಯೂಟ್ ಮಾಡಿದೆ. ಅಗೇನ್ ಫ್ರಮ್ ದಿಸ್ ರಿಸಲ್ಟ್ ವಿ ಹ್ಯಾವ್ 1 ಪ್ಲಸ್ ಒಮೆಗಾ ಈಸ್ ಮೈನಸ್ ಒಮೆಗಾ ಸ್ಕ್ವೇರ್. ಇಲ್ಲೊಂದು ಮೈನಸ್ ಒಮೆಗಾ ಸ್ಕ್ವೇರ್ ಇದೆ, ಅದನ್ನು ಬರ್ಬಿಡಿ. ದಿಸ್ ಇಸ್ ಈಕ್ವಲ್ ಟು ಮೈನಸ್ ಒಮೆಗಾ ಈಸ್ ಮೈನಸ್ 2 ಒಮೆಗಾ. Here also we have minus omega square, minus 2 omega square. Minus into minus plus, 2 2s are 4. Omega into omega square is omega cube. We know that omega cube is equal to 1. Omega equal to minus 1 plus I root 3 by 2. Minus 1 minus I root 3 by 2. Omega cube ಅಂತಂದರೆ ಆನ್ಸರ್ ಏನಿದೆ 1 ಇದೆ ವ್ಯಾಲ್ಯೂ. Omega cube is equal to 1. So omega cube equals to 1 means 4 into 1 that is equal to 4. Therefore option D is the correct option. Option D is the correct option. The next question is, if alpha and beta are roots of x square minus ax plus b square equals to 0, then alpha square plus beta square is equal to. The first option is a square minus 2b square. The second option is 2a square minus b square, and the third option is a square minus b square, and the fourth option is a square plus b square. Here it is given that alpha and beta are roots of this equation. This is a quadratic equation. ಇದೊಂದು ಕ್ವಾಡ್ರಾಟಿಕ್ ಇಕ್ವೇಷನ್. ಇಲ್ಲಿ ನಿಮಗೆ ಒಂದು ರಿಸಲ್ಟ್ ಗೊತ್ತಿರಬೇಕು. ಯಾವ ರಿಸಲ್ಟ್ ಅಂದರೆ ಲೆಟ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ಬಿ ಎ ಕ್ವಾಡ್ರಾಟಿಕ್ ಇಕ್ವೇಷನ್. Let ax square plus bx plus c equal to 0 be a quadratic equation, and let us suppose that alpha and beta are roots of the quadratic equation ax square plus bx plus c equal to 0. ax square plus bx plus c equal to 0 ಅನ್ನೋ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಆಗಿರಲಿ, ಮತ್ತು ಈ ಕ್ವಾಡ್ರಾಟಿಕ್ ಇಕ್ವೇಷನ್ ರೂಟ್ಸ್ ಯಾವಾಗಿರಲಿ ಅಂದರೆ ಆಲ್ಫಾ ಮತ್ತು ಬೀಟಾ ಅಂತ ಆಗಿರಲಿ. ಸೊ since this is a quadratic equation, it will have two roots. Let them be alpha and beta. And we know that sum of roots, that is alpha plus beta, is given by minus b by a, and product of roots alpha into beta is given by c by a. ಈ ಎರಡು ರಿಸಲ್ಟ್ಗಳು ಗೊತ್ತಿರಬೇಕು. Sum of roots alpha plus beta is given by minus b by a, that is minus of coefficient of x divided by coefficient of x square. Alpha into beta, product of roots is equal to c by a. C means constant divided by coefficient of x square. ಸೊ ಈ ರಿಸಲ್ಟ್ ನಿಮಗೆ ಗೊತ್ತಿರಬೇಕು. ಓಕೆ, ಹಿಯರ್ ನಮ್ಮ ಕ್ವಾಡ್ರಾಟಿಕ್ ಇಕ್ವೇಷನ್ ಯಾವುದು ಅಂತಂದರೆ, ಹಿಯರ್ ಅವರ್ ಕ್ವಾಡ್ರಾಟಿಕ್ ಇಕ್ವೇಷನ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಎಕ್ಸ್ ಪ್ಲಸ್ ಬಿ ಸ್ಕ್ವೇರ್ ಈಕ್ವಲ್ಸ್ ಟು 0. ಇಲ್ಲೂ ಕಾನ್ಸ್ಟೆಂಟ್ಗಳು ಎ ಮತ್ತು ಬಿಗಳಿದೆ, ಇಲ್ಲೂ ಕಾನ್ಸ್ಟೆಂಟ್ಗಳು ಎ ಮತ್ತು ಬಿ ಇರ್ತದೆ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಏನು ಮಾಡಬೇಕು ಅಂದರೆ ಸಾಲ್ವ್ ಮಾಡಬೇಕು, ಕನ್ಫ್ಯೂಸ್ ಆಗಬಾರ್ದು. ಅಲ್ಲಿ ಬಿ ಬೈ ಏನು, ಇಲ್ಲಿ ಬಿ ಬೈ ಏನು ಎರಡನ್ನೂ ಏನು ಕಂಬೈನ್ ಮಾಡ್ಬೋದು. ಸ್ವಲ್ಪ ಕೇರ್ಫುಲ್ಲಾಗಿ ಡೀಲ್ ಮಾಡಬೇಕು, ಆಯಿತಾ. ಇಲ್ಲಿ ಬಿ ಅಂತಂದರೆ ಕೋಎಫಿಷಿಯಂಟ್ ಆಫ್ ಎಕ್ಸ್, ಸಿ ಅಂತಂದರೆ ಕಾನ್ಸ್ಟೆಂಟ್, ಎ ಅಂತಂದರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್, ಅದು ನೆನಪಿರಬೇಕು. ಸೊ ಹಿಯರ್ ಸಮ್ ಆಫ್ ರೂಟ್ಸ್ that is equal to, sum of roots is given by minus b by a. Therefore alpha plus beta equals to minus b andre coefficient of x. What is the coefficient of x? Minus a. Minus a is the coefficient of x, therefore it is minus a divided by a. A means coefficient of x square. X square coefficient ಎಷ್ಟಿದೆ ಇಲ್ಲಿ 1 ಇದೆ, so divided by 1 ಬರೆದು ನಡೀತದೆ, ಬರೆಯಿಲ್ಲ ನಡೀತದೆ. therefore alpha plus beta equal to minus into minus plus, that is a. therefore alpha plus beta equal to a. ಒಂದು ರಿಸಲ್ಟ್ ಬಂತು ನಮಗೆ, alpha plus beta equals to a. and product of roots that is equal to c by a. therefore alpha into beta equals to c. C means constant. What is constant here? b square divided by a means, here a means
coefficient of x square. Here the coefficient of x square is 1. Therefore alpha beta equal to b square. Alpha plus beta equals to a and alpha beta equals to b square. ನಮಗೆ ಬೇಕಾಗಿರೋದು ಏನು ಅಂದರೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಬೇಕಾಗಿರೋದು. ಏನು ಮಾಡೋಣ ಅಂತಂದರೆ ಒಂದು ಐಡೆಂಟಿಟಿನ ಯೂಸ್ ಮಾಡ್ತೀನಿ. ಯಾವ ಐಡೆಂಟಿಟಿ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಆಲ್ಫಾ ಬೀಟಾ ಅಂತ ಗೊತ್ತು ನಮಗೆ. If alpha and beta are any two real numbers, we know that alpha plus beta whole square equals to alpha square plus beta square plus 2 alpha beta. ನನಗೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಅಷ್ಟೇ ಬೇಕಲ್ಲ. ಈ 2 ಆಲ್ಫಾ ಬೀಟನ್ನು ಏನು ಮಾಡ್ತೀನಿ, ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ತೀನಿ. ಆವಾಗ ಏನಾಗ್ತದೆ, ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಪ್ಲಸ್ 2 alpha beta becomes minus 2 alpha beta. This is equal to alpha square plus beta square. Alpha square plus beta square. Therefore, I can write it as alpha square plus beta square equals to alpha plus beta whole square, that is sum of roots minus 2 times of product of roots. Alpha square plus beta square is equal to square of sum of roots minus 2 times of product of roots. This is equal to, we know that alpha plus beta is a, therefore it is a square minus 2 into alpha beta means b square, therefore b square. Therefore alpha square plus beta square is equal to a square minus 2b square, a square minus 2b square. Therefore option A is the correct option. Till now we discussed the questions asked in the year 2015. Now I am moving towards the questions asked in the year 2016. The first question is, the real part of 1 minus cos theta plus I sin theta whole to the power of minus 1 is 1 by 2, 1 divided by 1 plus cos theta, tan theta by 2 and cot theta by 2. So ಈ ಒಂದು ಕೊಟ್ಟಂಥ ಕಾಂಪ್ಲೆಕ್ಸ್ ನಂಬರಿನ ರಿಯಲ್ ಪಾರ್ಟನ್ನು ಫೈಂಡ್ ಔಟ್ ಮಾಡಬೇಕು. ಸೊಲ್ಯೂಷನ್ 1 minus cos theta plus I sin theta whole to the power of minus 1. ಇದನ್ನು ಒಂದು ಸ್ವಲ್ಪ ಬ್ರ್ಯಾಕೆಟ್ಗಳನ್ನ ನಾನು ಮಾಡಿಫೈ ಮಾಡ್ತೀನಿ. ಏನಂದರೆ 1 minus cos thetaಗೆ ಕಾಮನ್ ಬ್ರ್ಯಾಕೆಟ್ ಹಾಕಿ ಹೋಲ್ ಕೊಟ್ಟಂಥ ಇದು ಕಾಂಪ್ಲೆಕ್ಸ್ ನಂಬರ್ ಏನಿರ್ತಲ್ಲ ಅದಕ್ಕೆ ಸ್ಕ್ವೇರ್ ಬ್ರ್ಯಾಕೆಟ್ ಹಾಕ್ತೀನಿ. ಯಾಕೆಂತಂದರೆ 1 minus cos theta ಈಸ್ ರಿಯಲ್ ಪಾರ್ಟ್. ಎಲ್ಲಿ ಇಷ್ಟು ಮಾತ್ರ 1 minus cos theta ಪ್ಲಸ್ I sin theta ಅಷ್ಟರ ಒಳಗಡೆ ಮಾತ್ರ ನಾನೇನಾದರೂ ನೋಡಿದ್ರೆ ಅಲ್ಲಿ ರಿಯಲ್ ಪಾರ್ಟ್ ಯಾವುದು ಅಂದರೆ 1 minus cos theta ಇದೆ. ಇಮ್ಯಾಜಿನರಿ ಪಾರ್ಟ್ ಯಾವುದು ಅಂದರೆ sin theta, I sin theta. ಸೊ sin theta ಇಸ್ ದ ಇಮ್ಯಾಜಿನರಿ ಪಾರ್ಟ್. ಸೊ ಅದನ್ನು ಡಿಫ್ರೆನ್ಷಿಯೇಟ್ ಮಾಡೋ ಸಲುವಾಗಿ ನಾನು ಏನು ಮಾಡಿದೆ ಅಂದರೆ 1 minus cos thetaಗೆ ಕಾಮನ್ ಬ್ರ್ಯಾಕೆಟ್ ಹಾಕಿದ್ದೀನಿ. ಹೋಲ್ ಕಾಂಪ್ಲೆಕ್ಸ್ ನಂಬರ್ ಏನಿತ್ತಲ್ಲ ಅದಕ್ಕೆ ನಾನು ಸ್ಕ್ವೇರ್ ಬ್ರ್ಯಾಕೆಟ್ ಹಾಕಿದ್ದೀನಿ. ಯು ನೋ ದಟ್ a to the power of minus n is equal to 1 divided by a to the power of n. a to the power of minus n equals to 1 divided by a to the power of n. So this I can write it as 1 divided by 1 minus cos theta plus I sin theta whole to the power of 1 ಇರ್ತದೆ. -1 ಹೋಗಿ +1 ಆಗ್ತದೆ ಅಷ್ಟೇ. ಸೊ ಇಲ್ಲೇನಾಗ್ತದೆ ಅಂದರೆ ಹೋಲ್ ಟು ದ ಪವರ್ ಆಫ್ 1 ಇರ್ತದೆ, ಅದನ್ನು ಬರೆದಿಲ್ಲ. ಸೊ 1 minus cos theta plus I sin theta whole to the power of -1 becomes 1 divided by 1 minus cos theta plus I sin theta. ಯೂಶ್ವಲಿ ಡಿನಾಮಿನೇಟರಲ್ಲಿ ಏನಾದರೂ ಕಾಂಪ್ಲೆಕ್ಸ್ ನಂಬರ್ ಬಂದರೆ ನಾವು ಮಾಡೋಂಥ ನೆಕ್ಸ್ಟ್ ಕೆಲಸನೇ ಏನಂದರೆ ಟೇಕಿಂಗ್ ಕಾಂಜುಗೇಟ್. ಈ ಒಂದು ಕಾಂಪ್ಲೆಕ್ಸ್ ನಂಬರ್ನ ಕಾಂಜುಗೇಟನ್ನು ನಾವೇನು ಮಾಡ್ತೀವಿ, ತಗೊಳ್ತೀವಿ. ಸೊ ಇಫ್ a plus ib is any complex number, say z, if a plus ib is any complex number, then the conjugate of a plus ib, that is z bar equals to a minus ib. You know that z ಅಂತ ಏನಾದರೂ a plus ib ಅನ್ನೋದು ಏನಾದರೂ ಒಂದು ಕಾಂಪ್ಲೆಕ್ಸ್ ನಂಬರ್ ಆಗಿದ್ರೆ ಅದರ ಕಾಂಜುಗೇಟ್ ಏನಾಗಿರ್ತದೆ, a minus ib will be the conjugate. So here 1 minus cos theta plus I sin theta is the given what is that complex number. Then the conjugate of this complex number will be 1 minus cos theta minus I sin theta. ಇದು ಮತ್ತೆ ಚೇಂಜ್ ಆಗಲ್ಲ, ಈ ಮೈನಸ್ ಹಂಗೆ ಇರ್ತದೆ. ಐ ಜೊತೆ ಇರುತ್ತಲ್ಲ, ಇಲ್ಲಿ ರಿಯಲ್ ಪಾರ್ಟನ್ನು ಇಮ್ಯಾಜಿನರಿ ಪಾರ್ಟನ್ನು ಸಪ್ರೇಟ್ ಮಾಡೋಂಥ ಸೈನ್ ಏನಿರುತ್ತಲ್ಲ ಅದು ಪಾಸಿಟಿವ್ ಇದ್ದರೆ ನೆಗೆಟಿವ್ ಆಗ್ತದೆ, ನೆಗೆಟಿವ್ ಇದ್ದರೆ ಪಾಸಿಟಿವ್ ಆಗ್ತದೆ. ಅದು ನೆನಪಿರ್ಬೇಕು ನಮಗೆ. ಸೊ 1 minus cos theta plus I sin theta becomes 1 minus cos theta minus I sin theta. That will be the conjugate of this complex number. So multiplying and dividing by the conjugate of the denominator. ಇದನ್ನು ಕಾಂಜುಗೇಟ್ನ ಏನು ಮಾಡ್ತೀನಿ ನಾನು, ಡಿನಾಮಿನೇಟರ್ಗೆ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡ್ತೀನಿ. ದಟ್ ಈಸ್ 1 minus cos theta ಪ್ಲಸ್ ಮೈನಸ್ ಆಗ್ತದೆ ಮೈನಸ್ I sin theta ಡಿವೈಡೆಡ್ ಬೈ 1 minus cos theta minus I sin theta. That is taking conjugate.
taking conjugate. 1 minus cos theta minus I sin theta, 1 minus cos theta minus sin theta minus I sin theta na ನ್ಯೂಮರೇಟರ್ ಗೂ ಡಿನಾಮಿನೇಟರ್ ಏನು ಮಾಡಿದ್ದೀನಿ ಅಂದರೆ ಮಲ್ಟಿಪ್ಲೈ ಮಾಡಿದ್ದೀನಿ. This is equal to 1 into the whole term is as it is 1 minus cos theta minus I sin theta. In the denominator, usually we observe this will be in the form of a plus b into a minus b. So ಏನಾಗ್ತದೆ ಅದು a plus ib into a minus ib will be equal to in the form of a plus b into a minus b. Therefore a square minus b ಅಂದರೆ ib whole square, this is equal to a square minus I na square ಮಾಡಿದ್ರೆ minus 1 into b na square ಮಾಡಿದ್ರೆ b square, minus into minus plus, therefore a square plus b square. If a plus ib and a minus ib are in product, that is a plus ib into a minus ib ಅಂತ ಏನಾಗಿದ್ರೆ ಅದರ ರಿಸಲ್ಟ್ ಡೈರೆಕ್ಟ್ ಆಗಿ ಏನಂತ ಮಾಡ್ಬೋದು ನಾವು a square plus b square ಅಂತ. So a square plus b square. Here in place of a we have 1 minus cos theta, in place of b we have sin theta. A square ಅಂತಂದ್ರೆ 1 minus cos theta whole square plus b square ಅಂತಂದ್ರೆ sin square theta. A means 1 minus cos theta, square means 1 minus cos theta whole square, b square andre sin square theta. This is equal to, let 1 minus cos theta minus I sin theta be as it is ಇಲ್ಲಿ ಕೆಳಗಡೆ ಏನು ಮಾಡೋಣ ಎಕ್ಸ್ಪ್ಯಾಂಡ್ ಮಾಡೋಣ. This is in the form of a minus b whole square, a minus b whole square ಎಕ್ಸ್ಪ್ಯಾಂಡ್ ಮಾಡಿದ್ರೆ a square plus b square minus 2ab, that is 1 square is 1 plus b square means cos square theta minus 2ab, 2 into 1 is 2 into cos theta. Therefore 1 minus cos theta whole square is equal to 1 plus cos square theta minus 2 cos theta plus sin square theta. Here you can observe that we have here cos square theta and here we have sin square theta. Therefore sin square theta plus cos square theta, from trigonometric identities we know that it is equal to 1. That is sin square theta plus cos square theta is equal to 1. Therefore ಈ sin square theta plus cos square theta 1 ಆಗುತ್ತೆ, ಆಲ್ರೆಡಿ 1 ಇದೆ, 1 plus 1 becomes 2, 1 plus 1 2 ಆಗ್ತದೆ. In the numerator we have 1 minus cos theta minus I sin theta divided by ಈ 1 ಮತ್ತು sin square theta plus cos square theta ಆಡ್ ಮಾಡಿದಾಗ ಬಂದಿದ್ದು 1 plus 1 2 minus 2 cos theta taking 2 as a common factor from the denominator, 1 minus cos theta minus I sin theta whole divided by 2 into 1 minus cos theta, 2 into bracket of 1 minus cos theta. Now ಈ 2 into 1 minus cos theta ಇದೆಯಲ್ಲ ಅದನ್ನ ರಿಯಲ್ ಪಾರ್ಟ್ಗೂ ಇಮ್ಯಾಜಿನರಿ ಪಾರ್ಟ್ಗೂ ಏನು ಮಾಡ್ತೀನಿ ಅಂದರೆ ಸಪ್ರೇಟ್ ಮಾಡಬಹುದು. ನಾನು ಈ ರೀತಿ ಏನಾದರೂ ಇತ್ತು ಅಂದರೆ a ಪ್ಲಸ್ ಐ ಬಿ ಡಿವೈಡ್ ಬೈ ಸಿ ಅಂತ ಇದ್ದರೆ ಇದನ್ನ ಎರಡು ಕಡೆ ಸಪ್ರೇಟ್ ಮಾಡ್ಬೋದು. ಈ ರೀತಿ a ಬೈ ಸಿ ಪ್ಲಸ್ ಐ ಇಂಟು ಡಿ ಬಿ ಬೈ ಸಿ ಅಂತ ಸಪ್ರೇಟ್ ಮಾಡ್ಬೋದು, ಡಿ ಬೈ ಸಿ ಈ ರೀತಿ ಸಪ್ರೇಟ್ ಮಾಡ್ಬೋದು. ಸೊ ಅದೇ ರೀತಿ ನಾನು ಏನು ಮಾಡ್ತಿದ್ದೀನಿ ಇಲ್ಲಿ ಸಪ್ರೇಟ್ ಮಾಡ್ತಿದ್ದೀನಿ, 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 2 ಇಂಟು 1 ಮೈನಸ್ ಕಾಸ್ ಥೀಟಾ minus I sin theta divided by 2 into 1 minus cos theta. Here 1 minus cos theta gets cancelled to each other. Therefore what we have here is 1 by 2 minus I into sin theta divided by 2 into 1 minus cos theta. ನಮಗೆ ಬೇಕಾಗಿರೋದೇನು ರಿಯಲ್ ಪಾರ್ಟ್ ಆಫ್. ಸೊ ರಿಯಲ್ ಪಾರ್ಟ್ ಬೇಕಾಗಿರೋದು ಹಿಯರ್ ರಿಯಲ್ ಪಾರ್ಟ್ ಈಸ್ 1 by 2. Therefore option A is the correct option. Option A is the correct option. That is 1 by 2. The next question is the simplified form of I to the power of n plus I to the power of n plus 1 plus I to the power of n plus 2 plus I to the power of n plus 3 is. The first option is 0, 1, minus 1 and I. These are 4 options. So ಈ ಒಂದು ಕ್ವಶನ್ ಜೊತೆಗೆ ನಮಗೆ ಕೆಲವೊಂದು ಇಂಪಾರ್ಟೆಂಟ್ ರಿಸಲ್ಟ್ಗಳು ಇಂಪಾರ್ಟೆಂಟ್ ರಿಸಲ್ಟ್ಗಳು ಗೊತ್ತಿರಬೇಕು. ಯಾವುದು ಅಂತಂದರೆ we know that I is equal to square root of minus 1. ಇದು ನಮಗೆ ಗೊತ್ತಿರೋದು. And also you know that I square equals to minus 1 and I cube equals to minus I cube ಅಂದರೆ minus I and I to the power of 4 equals to 1. So these are very basic important results of complex numbers, and along with these 4 results we should be aware of other 4 results, that is I to the power of 4k equals to
1 and I to the power of 4k plus 1 equals to I to the power of 4k plus 2 equals to minus 1 and I to the power of 4k plus 3 equals to I, that is minus I. So I to the power of 4k equals to 1, I to the power of 4k plus 1 equals to I to the power of 4k plus 2 equals to minus 1 and I to the power of 4k plus 3 equals to minus 1 minus I, where k is any integer, where k is any integer, where k belongs to z. ಸೊ ಇಷ್ಟು ರಿಸಲ್ಟ್ಗಳು ನಿಮಗೆ ಗೊತ್ತಿರಲಿ. ಇಲ್ಲಿಗೆ ಬರೋಣ ಈಗ ಸೊಲ್ಯೂಷನ್. I to the power of n plus I to the power of n plus 1 plus I to the power of n plus 2 plus I to the power of n plus 3. This is equal to I to the power of n plus I to the power of n plus 1 ನಾನೇನು ಬರೀತೀನಿ, I to the power of n into I ಅಂತ ಬರೀತೀನಿ. I to the power of n plus 1 ಅನ್ನು I to the power of n into I ಅಂತ ಬರೀತೀನಿ, ಪ್ಲಸ್ I to the power of n into I ಸ್ಕ್ವೇರ್. ಅದನ್ನು I to the power of n plus 1 n plus 2 ನ I to the power of n into I ಸ್ಕ್ವೇರ್ ಅಂತ ಬರೀತೀನಿ. I to the power of n plus 3 ನ I to the power of n into I ಕ್ಯೂಬ್ ಅಂತ ಬರೀತೀನಿ. I to the power of n into I ಕ್ಯೂಬ್ ಅಂತ ಬರೀತೀನಿ. ಇಲ್ಲಿ ನಾ ಯೂಸ್ ಮಾಡಿದ್ದು ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್, a to the power of m into a to the power of n equal to a to the power of m plus n, or a to the power of m plus n equals to a to the power of m into a to the power of n. ಆ ರಿಸಲ್ಟನ್ನು, ಆ ಲಾಸ್ ಆಫ್ ಎಕ್ಸ್ಪೋನೆಂಟನ್ನು ಇಲ್ಲಿ ಅಪ್ಲೈ ಮಾಡಿದ್ದೀನಿ. ದಿಸ್ ಈಸ್ ಈಕ್ವಲ್ ಟು I to the power of n ಪ್ಲಸ್ I to the power of n into I, ಎರಡನ್ನ ಏನು ಮಾಡೋಕ್ಕಾಗಲ್ಲ, ಪ್ಲಸ್ I to the power of n I ಸ್ಕ್ವೇರ್. I ಸ್ಕ್ವೇರ್ ಅಂದರೆ ಏನಿದೆ ನಮ್ಮ ರಿಸಲ್ಟು, ಮೈನಸ್ 1. I ಸ್ಕ್ವೇರ್ ಮೀನ್ಸ್ ಮೈನಸ್ 1 ಪ್ಲಸ್ I to the power of n. I cube means we have minus I, it is minus I. This is equal to I to the power of n plus I to the power of n into I plus into minus minus I to the power of n plus into minus minus I to the power of n into I. Therefore plus I to the power of n and minus I to the power of n plus I to the power of n into I minus I to the power of n into I gets cancelled. Therefore finally we get 0. Therefore option A is the correct option. Option A is the correct option.